ಎಸ್, ಬೆಲೆ ಏರಿಕೆಯ ಬರೆಯ ಸುದ್ದಿ ಇದು. ಒಂದೇ ವಾರದಲ್ಲಿ ಎರಡೆರಡು ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ ಗ್ರಾಹಕರಿಗೆ. ಪೆಟ್ರೋಲ್ ಡೀಸೆಲ್ ಆಯ್ತು, ಈಗ ದಿನನಿತ್ಯ ಬಳಕೆಗೆ ಬೇಕಾಗುವಂತಹ ಹಾಲಿನ ದರ ಕೂಡ ₹2 ಏರಿಕೆಯಾಗಿದೆ. ರಾಜ್ಯ ಸರ್ಕಾರದಿಂದ ಸಾಲು ಸಾಲು ದರ ಏರಿಕೆಯ ಶಾಕ್ ತಟ್ತಾ ಇದೆ. ಗ್ಯಾರಂಟಿ ಯೋಜನೆಯನ್ನ ಸರಿದೂಗಿಸೋದಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆಯಾ ಅಂತದೊಂದು ಅನುಮಾನವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಏರಿಕೆಯ ಶಾಕ್ನಿಂದಾಗಿ ಬದುಕೋದು ಹೇಗೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಜನ. ಪೆಟ್ರೋಲ್, ಡೀಸೆಲ್, ಹಾಲು ಹೀಗೆ ಒಂದಾದ ಮೇಲೊಂದು ದರ ಏರಿಕೆ ಆಗ್ತಾ ಇದ್ರೆ ಇನ್ನೂ ಏನೇನ್ ಶಾಕ್ ಕಾದಿದೆಯೋ ಅನ್ನುವಂತಹ ಆತಂಕ ಜನರನ್ನ ಕಾಡ್ತಾ ಇದೆ. ಸರ್ಕಾರ ನಡೆಸೋಕೆ ದರ ಏರಿಕೆ ಅನಿವಾರ್ಯ ಅಂತ ಸಚಿವರು ಹೇಳ್ತಿದ್ದಾರೆ. ಸರ್ಕಾರ ಜನರ ರಕ್ತ ಹೀರ್ತಾ ಇದೆ ಅಂತ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಒಟ್ಟಾರೆ ಲೋಕಸಭಾ ಎಲೆಕ್ಷನ್ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ದುಬಾರಿ ದುನಿಯಾ ಅನ್ನುವಂತಾಗಿದೆ. ಸರ್ಕಾರ ನಡೆಸೋದಕ್ಕೆ ದರ ಏರಿಕೆ ಅನಿವಾರ್ಯ ಅನ್ನೋದು ಸಚಿವರ ಹೇಳಿಕೆ. ವಿಪಕ್ಷಗಳ ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ ಸರ್ಕಾರ. ಜೊತೆಗೆ ಜನಸಾಮಾನ್ಯರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೀಗೆ ಆದ್ರೆ ಜೀವನ ನಡೆಸೋದು ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸರ್ಕಾರ ಜನರ ರಕ್ತ ಹೀರ್ತಾ ಇದೆ ಅಂತ ವಿಪಕ್ಷಗಳು ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಒಂದಾದ ಮೇಲೊಂದು ದರ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅಂತಂದ್ರೆ ಅದು ಅದರ ಎಫೆಕ್ಟ್, ಅದರ ಪರಿಣಾಮವಾಗಿ ಬೇರೆ ಬೇರೆ ವಸ್ತುಗಳ, ಯಾಕಂದ್ರೆ ಸಾಗಾಟದ ವೆಚ್ಚ ಹೆಚ್ಚಳವಾಗುತ್ತೆ. ಹಾಗಾಗಿ ಎಲ್ಲ ವಸ್ತುಗಳ ದರ ಏರಿಕೆಯಾಗುತ್ತೆ. ಅಷ್ಟು ಸಾಲದು ಅಂತ ಈಗ ನಂದಿನಿ ಹಾಲಿನ ದರ ಕೂಡ ಏರಿಕೆಯಾಗಿದೆ. ಅರ್ಧ ಲೀಟರ್ ಹಾಲಿಗೂ ₹2 ಎಕ್ಸ್ಟ್ರಾ ಕೊಡಬೇಕು. 1 ಲೀಟರ್ ಹಾಲು ಬೇಕು ಅಂತಂದ್ರೂ ₹2 ಎಕ್ಸ್ಟ್ರಾ ಕೊಡಬೇಕು. ಬೆಲೆ ಏರಿಕೆಯ ಬರೆ ತಟ್ತಾ ಇದೆ. ಪೆಟ್ರೋಲ್ ₹3 ಏರಿಕೆಯಾಗಿದೆ. ಈ ರೀತಿ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಈಗ ಹಾಲಿನ ದರ ಕೂಡ ಹೆಚ್ಚಳ ಆಗಿದೆ. ತರಕಾರಿ ಬೆಲೆ ಕೂಡ ಗಗನ ಮುಟ್ಟಿದೆ. ಯಾಕಂದ್ರೆ 1 ಕೆಜಿ ತರಕಾರಿ ತಗೋಬೇಕು ಅಂದ್ರೆ ₹100, ₹200, ₹300 ಬೆಲೆ ಕೊಡಬೇಕು, ದುಡ್ಡು ಕೊಡಬೇಕು. ಹೇಗೆ ನಾವು ಜೀವನ ನಡೆಸೋದು ಅಂತ ಜನ ಸಿಟ್ಟಿಗೆದ್ದಿದ್ರು. ಆ ಟೈಮಲ್ಲೇ ಈಗ ಹಾಲಿನ ದರ ಕೂಡ ಏರಿಕೆ ಆಗಿದೆ. ಪ್ರತಿ ಪ್ಯಾಕ್ ಅರ್ಧ ಲೀಟರ್ ಆದ್ರೂ ತಗೊಳ್ಳಿ, 1 ಲೀಟರ್ ಆದ್ರೂ ತಗೊಳ್ಳಿ, ಪ್ರತಿ ಪ್ಯಾಕಿಗೂ ಕೂಡ ₹2 ದರ ಏರಿಕೆ ಮಾಡಿದೆ. ಆದ್ರೆ ಸರ್ಕಾರ ಕೊಡ್ತಾ ಇರುವಂತಹ ಸಮಜಾಯಿಷಿ ಅಂದ್ರೆ 50 ml ಹಾಲನ್ನ ನಾವು ಎಕ್ಸ್ಟ್ರಾ ಕೊಡ್ತಾ ಇದೀವಿ, ಅದಕ್ಕೆ ₹2 ನಾವು ಜಾಸ್ತಿ ಮಾಡಿದೀವಿ ಅಂತ. ಆದ್ರೆ ಜನ ಕೇಳ್ತಾ ಇರೋದು ಬದುಕೋದು ಹೇಗೆ? ಎಲೆಕ್ಷನ್ಗಿಂತ ಮೊದಲು ಎಲ್ಲವೂ ಫ್ರೀ ಅಂತಿದ್ದ ಸರ್ಕಾರ ಈಗ ನೋಡಿದ್ರೆ ಬೆಲೆ ಏರಿಕೆ ಬರೆ ಹಾಕ್ತಾ ಇದೆ ಜನಸಾಮಾನ್ಯರಿಗೆ. ಹಾಲಿನ ಪ್ಯಾಕೆಟ್ಗಳಲ್ಲಿ ಪ್ರಿಂಟ್ ಆಗದ ಹೆಚ್ಚುವರಿ ಹಣ. ಇವತ್ತು ಬೆಳಗ್ಗೆಯಿಂದ ಹೊಸ ದರ ಜಾರಿ ಅಂತ ಹೇಳಿತ್ತು ಕೆಎಂಎಫ್. ಪ್ಯಾಕೆಟ್ ಮೇಲೆ ಪರಿಷ್ಕರಣೆ ದರ ಪ್ರಮಾಣ ಏನಿದೆ ಪ್ರಿಂಟ್ ಹಾಕಿಲ್ಲ. ಇನ್ನು ಮಾರಾಟಗಾರರಿಗೂ ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ ಕೆಎಂಎಫ್. ಇವತ್ತಿನಿಂದಲೇ ಅಧಿಕೃತವಾಗಿ ನೂತನ ದರ ಜಾರಿ ಆಗತ್ತೆ. ಇವತ್ತಿನಿಂದಲೇ ಹಾಲನ್ನ ಕೊಂಡ್ಕೊಳ್ಳೋರು ₹2 ಹೆಚ್ಚುವರಿ ಪೇ ಮಾಡಬೇಕು ಅಂತ ಏನ್ ಕೆಎಂಎಫ್ ಹೇಳಿತ್ತು, ಹಳೆ ದರದಲ್ಲೇ ಈಗ ವ್ಯಾಪಾರಿಗಳು ಕೂಡ ಹಾಲನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತಿನಿಂದಲೇ ಅಧಿಕೃತ ದರ ಜಾರಿಗೆ ಬರುತ್ತೆ ಅಂತ ಕೆಎಂಎಫ್ ಹೇಳಿತ್ತು. ಆದ್ರೆ ಇವತ್ತು ಮಧ್ಯಾಹ್ನದ ನಂತರ ತಟ್ಟಲಿದೆ ಈ ಬೆಲೆ ಏರಿಕೆಯ ಎಫೆಕ್ಟ್. ಹೊಸ ದರ, ಹೆಚ್ಚಿನ ಪ್ರಮಾಣದ ಹಾಲು ಮಧ್ಯಾಹ್ನದ ಬಳಿಕ ಜಾರಿಯಾಗತ್ತೆ. ಈಗ ನಿನ್ನೆ ಇದ್ದಂತಹ ರೇಟಲ್ಲೇ ಹಾಲಿನ ಮಾರಾಟ ಆಗ್ತಾ ಇದೆ. ಮಧ್ಯಾಹ್ನದ ನಂತರ ಈ ದರ ಏರಿಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಬೆಲೆ ಏರಿಕೆಯ ಬರೆ ಅಂತೂ ಬಿದ್ದಿದೆ ಜನಸಾಮಾನ್ಯರಿಗೆ. ಹಾಲಿನ ಪ್ಯಾಕೆಟ್ಗಳಲ್ಲಿ ಇನ್ನೂ ಕೂಡ ಹೆಚ್ಚುವರಿ ಹಣ ಪ್ರಿಂಟ್ ಆಗಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಹೊಸ ದರ ಜಾರಿ ಆಗತ್ತೆ ಅಂತ ಕೆಎಂಎಫ್ ಹೇಳಿತ್ತು, ಆದ್ರೆ ಇನ್ನೂ ಕೂಡ ಜಾರಿ ಆಗಿಲ್ಲ. ಬಹುತೇಕ ಕಡೆ ಈಗ ಹಳೆ ಬೆಲೆ ಏನಿತ್ತು ಅದೇ ಬೆಲೆಯಲ್ಲೇ ಹಾಲಿನ ಪ್ಯಾಕೆಟ್ ಮಾರಾಟ ಆಗ್ತಾ ಇರುವಂಥದ್ದು. ಹಳೆ ದರದಲ್ಲಿ ಹಾಲು ಮಾರ್ತಾ ಇದ್ದಾರೆ. ಹಾಗಾಗಿ ಮಧ್ಯಾಹ್ನದ ನಂತರ ನೀವು ಕೊಳ್ತೀರಾ ಅಂತಂದ್ರೆ ಹೊಸ ದರ ಲಾಗೂ ಆಗತ್ತೆ. ಮಧ್ಯಾಹ್ನದ ಬಳಿಕ ದರ ಏರಿಕೆಯ ಎಫೆಕ್ಟ್ ತಟ್ಟಲಿದೆ ಜನರಿಗೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ವಿವಿಧ ಕಡೆಗಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಡ್ಯದಿಂದ ನಮ್ಮ ರಿಪೋರ್ಟರ್ ನಂದನ್, ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಅನಿಲ್, ಹಾಗೇನೆ ಬೆಂಗಳೂರಿನಿಂದ ನಮ್ಮ ರಿಪೋರ್ಟರ್ ರಕ್ಷಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಡ್ಯದ ಚಿತ್ರಣ ಕೊಡ್ತಾರೆ ನಂದನ್. ಹಾಲಿನ ದರ ಏರಿಕೆಯಾಗಿದೆ, ₹2 ಏರಿಕೆ ಮಾಡಿದ್ದಾರೆ ಪ್ರತಿ ಪ್ಯಾಕೆಟ್ಗೆ. ಮಧ್ಯಾಹ್ನದಿಂದ ಇದು ಲಾಗು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಳಗಿನಿಂದ ಯಾವ ರೀತಿಯ ಚಿತ್ರಣ ಮಂಡ್ಯದಲ್ಲಿ ಕಂಡು ಬರ್ತಾ ಇದೆ? ಜನ ಏನಂತ ಇದ್ದಾರೆ? ಏನಾದ್ರೂ ಗೊಂದಲಗಳು ಕಂಡು ಬರ್ತಾ ಇದೆಯಾ? ಹೇಗೆ?
ಪ್ರತಿಮಾ, ದಿನಬಳಕೆ ವಸ್ತುಗಳ ಮೇಲಿನ ಬೆಲೆ ಏರಿಕೆಯಿಂದಾಗಿ ನಿಜವೂ ಕೂಡ ಜನಸಾಮಾನ್ಯರು ಕಂಗೆಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ಮೇಲಿನ ಬೆಲೆ ಏರಿಕೆ ಮಾಡಲಾಗಿತ್ತು. ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ. ಹಾಗೆ ತರಕಾರಿ ರೇಟ್ ಕೂಡ ಜಾಸ್ತಿ ಆಗಿದೆ. ದಿನಬಳಕೆ ವಸ್ತುಗಳೆಲ್ಲವೂ ಕೂಡ ಗಗನಕ್ಕೇರ್ತಾ ಇದೆ. ಈಗ ಅದರ ಬೆನ್ನಲ್ಲೇ ದಿನಬಳಕೆ ವಸ್ತುವಾಗಿ ಬಳಸುವಂತಹ ಹಾಲಿನ ರೇಟ್ ಕೂಡ ಈಗ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅರ್ಧ ಲೀಟರ್ ಮತ್ತೆ 1 ಲೀಟರ್ ಯಾವುದೇ ಪ್ಯಾಕೆಟ್ ಅನ್ನು ತಗೊಂಡ್ರು ಕೂಡ 2 ರೂಪಾಯಿ ಹೆಚ್ಚುವರಿ ಹಣವನ್ನ ಈಗ ಜನಸಾಮಾನ್ಯರು ಕೊಡಬೇಕಾದಂತಹ ಪರಿಸ್ಥಿತಿ ಇದೀಗ ಎದುರಾಗಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆಯ ಚಿತ್ರಣವನ್ನ ಮಂಡ್ಯದಲ್ಲಿ ಹೇಗಿದೆ ಅನ್ನೋದನ್ನ ನಮಗೆ ತೋರಿಸ್ತೀನಿ. ಅಂದ್ರೆ ನಿನ್ನೆ ದರ ಹೆಚ್ಚಿಗೆ ಆಗಿ ಘೋಷಣೆ ಕೂಡ ಆಗಿದೆ. ಆದ್ರೆ ಪರಿಷ್ಕೃತ ದರದಲ್ಲಿ ಇನ್ನೂ ಕೂಡ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹಾಲಿನ ಪ್ಯಾಕೆಟ್ಗಳ ಮೇಲೆ ಯಾವುದೇ ರೀತಿಯ ಹೆಚ್ಚುವರಿ ದರದ ಏನ್ ಪ್ರಿಂಟ್ ಆಗದೆ ಇರುವಂತದ್ದು ಇನ್ನು ಹಳೆ ದರದಲ್ಲಿ ಕೂಡ ಮಾರಾಟ ಮಾಡಲಾಗ್ತಾ ಇದೆ. 10 ಗಂಟೆಯ ನಂತರದಲ್ಲಿ ಪರಿಷ್ಕೃತ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ ನನ್ನ ಜೊತೆಗೆ ಮಂಡ್ಯದ ಜನಸಾಮಾನ್ಯರಿದ್ದಾರೆ. ಅವರಿಗೆ ಬೆಲೆ ಏರಿಕೆ ಎಫೆಕ್ಟ್ ಯಾವ ರೀತಿ ತಟ್ಟುತ್ತೆ ಅನ್ನೋದನ್ನ ಅವರೇ ಸ್ವತಃ ಮಾತಾಡ್ತಾರೆ. ಸರ್, ಪೆಟ್ರೋಲ್ ಡೀಸೆಲ್ ಆಯ್ತು, ಈಗ ಅದರ ಬೆನ್ನಲ್ಲೇ ಹಾಲಿನ ರೇಟ್ ಕೂಡ ಜಾಸ್ತಿ ಆಗಿದೆ. ಪ್ರತಿನಿತ್ಯ ನೀವು ಕಾಫಿ ಟೀಗೆ ಅಂತೇಳಿ ಇಲ್ಲಿ ಬರ್ತಾ ಇರ್ತೀರಿ. ಇದ್ರ ಎಫೆಕ್ಟ್ ಯಾವ ರೀತಿ ತಟ್ಟುತ್ತೆ ಸರ್? ಪ್ರತಿ ದಿವಸ ಸಾಮಾನ್ಯ ಜನ ಕಾಫಿ ಕುಡಿಬೇಕಾದ್ರೆ ಈಗ ಆಲ್ರೆಡಿ 10 ರೂಪಾಯಿ ಆಗಿದೆ. ಇನ್ನು 5 ರೂಪಾಯಿ ಜಾಸ್ತಿ ಮಾಡ್ತಾರೆ, ತುಂಬಾ ಹೊರೆ ಆಯ್ತದೆ. ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಆಗಿದೆ, ಅದನ್ನ ನಾವು ನಿಭಾಯಿಸೋಕೆ ಆಯ್ತಾ ಇಲ್ಲ. ಅಬ್ಕಾರಿ ಸುಂಕ ಹೆಚ್ಚು ಮಾಡವ್ರೆ, ಮುದ್ರಾಂಕ ಸುಂಕ ಹೆಚ್ಚು ಮಾಡವ್ರೆ. ಯಾವ ಗ್ಯಾರಂಟಿನೂ ನಮ್ಗೆ ಬೇಡ. ರೈತ ಸೊಸೈಟಿಲಿ ಬರ್ತಕ್ಕಂಥ ಉಪ ಉತ್ಪನ್ನಗಳಿದೆಯಲ್ಲ KMF ಅಲ್ಲಿ, ಅದರಲ್ಲಿ ಲಾಭ ಬರುತ್ತೆ, ಅದನ್ನ ರೈತರಿಗೆ ಹಂಚ್ಲಿ. ಹಾಲಿನ ದರ ಹೆಚ್ಚು ಮಾಡೋ ಅವಶ್ಯಕತೆ ನಮ್ಗಿಲ್ಲ ಅನ್ಸುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿ, ಎಜುಕೇಶನ್ ಕೊಡ್ಲಿ, ಹೆಲ್ತ್ ಕೊಡ್ಲಿ. ತಕ್ಷಣ ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಿ ಈ ರಾಜ್ಯವನ್ನು ಅಭಿವೃದ್ಧಿ ಕಡೆ ಗಮನ ಹರಿಸೋಕೆ ಪ್ರಯತ್ನ ಪಡಲಿ ಅಂತ ನಮ್ಮ ಅಭಿಪ್ರಾಯ. ಕೆಲವೇ ದಿನಗಳಷ್ಟೇ ಹಿಂದೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು. ಈಗ ಬೆನ್ನಲ್ಲಿ ಹಾಲಿನ ದರ ಅಂದ್ರೆ ನಿರಂತರ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರಿಗೆ ಏನು ತೊಂದರೆ ಆಗುತ್ತೆ ನೋಡಿ. ಇವರು ಗ್ಯಾರಂಟಿ ಯೋಜನೆಗೋಸ್ಕರವಾಗಿ 4 ಜನಕ್ಕೆ ಸಹಾಯ ಮಾಡೋಕ್ಕೋಸ್ಕರವಾಗಿ ಇಡೀ ಕರ್ನಾಟಕದ ಎಲ್ಲ ಜನರ ಮೇಲೆ ಬರೆ ಎಳಿತಾ ಇದ್ದಾರೆ. ಇದು ರೈತರಿಗೂ ಉಪಯೋಗ ಇಲ್ಲ. ಇವ್ರು 4 ರೂಪಾಯಿ ರೇಟ್ ಜಾಸ್ತಿ ಮಾಡಿಬಿಟ್ಟು ಹಾಲಿನ ರೇಟನ್ನ ಬಡ ಜನಗಳ ಮೇಲೆ ಬರೆ ಎಳಿತಾ ಇದ್ದಾರೆ. ಇದ್ರ ರೈತರಿಗೇನು ಉಪಯೋಗ ಆಯ್ತಂದ್ರೆ ಅದು ಸಿಗ್ತಾ ಇಲ್ಲ. ಈ ಕೂಡಲೇ ಈ ಏನು ಬೆಲೆ ಏರಿಕೆ ಪೆಟ್ರೋಲ್ ಇರ್ಬೋದು ಮತ್ತೆ ಹಾಲ್ದಿರ್ಬೋದು ಎಲ್ಲಾನು ವಾಪಸ್ ತಗೋಬೇಕು. ಮತ್ತೆ ಇದ್ರ ಜೊತೆಗೆ ಏನು ಅಂತಂದ್ರೆ ಯಾಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದ್ರೆ ಇದು ಇಂದಿರಾ ಕ್ಯಾಂಟೀನ್ ಮಾಡಿ ಈಗಾಗಲೇ ಸಾವಿರಾರು ಊಟದ ಲೆಕ್ಕಾಚಾರದಲ್ಲಿ ಇವರು ದುಡ್ಡು ಹೊಡಿತಿದ್ರು. ಈಗೇನಾಗುತ್ತೆ, ಹಾಲಿನ ರೇಟ್ ಜಾಸ್ತಿ ಮಾಡಿ ಇದ್ರೂ ದುಡ್ಡು ಹೊಡಿಲಿಕ್ಕೆ ಏನು ರಾಜಕಾರಣಿಗಳು ಅದರಲ್ಲೂ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ನನ್ನ ಇದು. ಈಗ ಹಾಲಿನ ಸಂಗ್ರಹ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ 50 ಎಕ್ಸ್ಟ್ರಾ ಕೊಟ್ಟು 2 ರೂಪಾಯಿ ಎಕ್ಸ್ಟ್ರಾ ತಗೊಂತ ಇದೀವಿ ಅಂತ ಸಮರ್ಥನೆ ಕೊಡ್ತಾರೆ ಕಾಂಗ್ರೆಸ್. ಕರ್ನಾಟಕ ರಾಜ್ಯ ಸರ್ಕಾರದವರು ಬೆಲೆ ಏರಿಕೆ ಬಗ್ಗೆ ಏಕೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಪೆಟ್ರೋಲು, ಮದ್ಯ ಮತ್ತು ತರಕಾರಿ ಬೆಲೆ ಜಾಸ್ತಿ ಆಯಿತು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವಾಗಲೂ ಹೈನುಗಾರಿಕೆಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಕಳೆದ ಸುಮಾರು ತಿಂಗಳಿಂದ ಬೋನಸ್ ಹಣವನ್ನು ಕೊಡ್ತಾ ಇಲ್ಲ ಹೈನುಗಾರಿಕೆ ರೈತರಿಗೆ ಹಾಲಿನ ದರದಲ್ಲಿ. ಈಗ ಏಕಾಏಕಿ 2 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟ ಅಂದ್ರೆ ದಿನ ಕಾಫಿ ಕುಡಿತಾ ಇರ್ತೀವಿ. 10 ರಿಂದ 15 ರೂಪಾಯಿ ಕೆಲವು ಹೋಟ್ಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಈಗ ರೀತಿ ಮಾಡಿದ್ರೆ 2 ರೂಪಾಯಿ ಜಾಸ್ತಿ ಮಾಡಿದಾಗ ಅವರು ಏಕಾಏಕಿ 4-5 ರೂಪಾಯಿ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಕಾಫಿ ಕುಡಿಯೋಕೆ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಚನೆ ಮಾಡಿ ನಮ್ಮ ಪ್ರಜೆಗಳಿಗೆ ಏನು ಕೊಡ್ಬೋದು ಅಂತ ಗ್ಯಾರಂಟಿ ನಿಲ್ಲಿಸಿ ಇದನ್ನ ಒಳ್ಳೆ ಕೆಲಸಗಳಿಗೆ ಇನ್ವೆಸ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಕೊಡ್ಲಿ, ಆರೋಗ್ಯ ಸಮಸ್ಯೆಗಳಿಗೆ ನೀವು ಅದ್ರ ಕಡೆ ಗಮನ ಕೊಟ್ಟು ಈ ಸರ್ಕಾರನ ಪ್ರಗತಿ ತಗೊಂಡು ಹೋಗ್ಲಿ ಅಂತ ನಾನು ಹೇಳ್ತಾ ಬಯಸ್ತೇನೆ. ಸರ್, ಈಗ ಒಂದ್ ಕಡೆ ಗ್ಯಾರಂಟಿಗಳಿಗೆ ಹಣ ಒದಗಿಸಬೇಕು, ಆ ಕಾರಣಕ್ಕಾಗಿ ಜಾಸ್ತಿ ಮಾಡ್ತಿದೀವಿ ನೋಡಿ. ಚುನಾವಣೆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲಾ ಬೆಲೆನೂ ನಾವು ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟರು. ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ ವರೆಗೂ ಎಲ್ಲವೂ ಕೂಡ ದುಬಾರಿ ಆಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಇದು ದುಬಾರಿ ಸರ್ಕಾರ ಅಂತೇಳಿ. ಇದಿಷ್ಟು ಮಂಡ್ಯ ಜನಸಾಮಾನ್ಯರ ಮಾತು. ಪ್ರತಿಮಾ, ನಿಜಕ್ಕೂ ಕೂಡ ಬೆಲೆ ಏರಿಕೆಯಿಂದಾಗಿ ಒಂದು ರೀತಿ ಜನಸಾಮಾನ್ಯರು ತೊಂದರೆ ಅನುಭವಿಸುವಂತ ಸ್ಥಿತಿ ಎದುರಾಗಿರುವಂತದ್ದು. ಎಸ್ ನಂದನ್, ಇನ್ನು ಹಾಸನದಿಂದ ಹರೀಶ್ ಜಾಯ್ನ್ ಆಗಿದ್ದಾರೆ, ಮೈಸೂರಿನಿಂದ ಮಧುಸೂದನ್ ಜಾಯ್ನ್ ಆಗಿದ್ದಾರೆ, ಬೆಂಗಳೂರಿನಿಂದ ರಕ್ಷಾ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ರಕ್ಷಾ, ಬೆಂಗಳೂರಿನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಈಗ ಏನೇ ಸಮಜಾಯಿಷಿ ಕೊಡಬಹುದು ಸರ್ಕಾರ, ಈಗ ಸರ್ಕಾರ ನಡೆಸಬೇಕು ಅಂತ ಅಂದ್ರೆ ಬೆಲೆ ಏರಿಕೆ ಅನಿವಾರ್ಯ ಅಂತ, ಏನ್ 2 ರೂಪಾಯಿ ಜಾಸ್ತಿ ಮಾಡಿರೋದು, 50 ml ಎಕ್ಸ್ಟ್ರಾ ಕೊಟ್ಟಿದೀವಿ ಅಂತ, ಈ ಸಮಜಾಯಿಷಿಗೆಲ್ಲ ಜನ ಬಗ್ಗೋದಿಲ್ಲ. ಜನ ಈಗಾಗಲೇ ಸಿಟ್ಟಿಗೆದ್ದಿದ್ದಾರೆ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಸರ್ಕಾರ ಅಂತ. ಹಾಲಿನ ಬಗ್ಗೆ ಬೆಂಗಳೂರಿನಲ್ಲಿ ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ ದರ ಏರಿಕೆ ಆಗಿದ್ದಕ್ಕೆ? ಶ್ವೇತಾ, ಬೆಂಗಳೂರು ಅಂತ ಅಂದ್ರೆ ಎಲ್ರಿಗೂ ತಿಳಿದಿರೋ ತರ ಇದೊಂಥರ ದುಬಾರಿ ದುನಿಯಾನೇ. ಇತ್ತೀಚೆಗೆ ಅಂತೂ ತರಕಾರಿ ರೇಟು, ಪೆಟ್ರೋಲು, ಡೀಸೆಲ್ ಇಂದ ಜನ ಹೈರಾಣ ಆಗೋಗಿದ್ರು. ಬೆಂಗಳೂರಿನ ಜೀವನ ಸಾಕಪ್ಪ ಸಾಕು ಅನ್ಸಿತ್ತು. ಇದೀಗ 1 ಲೋಟ ಕಾಫಿ ಟೀ ಕುಡಿಯೋಕ್ಕೂ ಕೂಡ ಜನ 3 ಬಾರಿ ಯೋಚನೆ ಮಾಡೋ ರೀತಿ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಆಟೋಮೆಟಿಕಲಿ ಹಾಲಿನ ದರ ಹೆಚ್ಚಾಯ್ತು ಅಂದ್ರೆ ಹೋಟೆಲ್ಗಳಲ್ಲಿ ಕಾಫಿ ಟೀ ರೇಟ್ ಕೂಡ ಹೆಚ್ಚಾಗುತ್ತೆ. ಬಹುತೇಕ ಜನ ಹೋಟೆಲ್ಗಳನ್ನೇ ಆಧರಿಸಿರ್ತಾರೆ ಬೆಂಗಳೂರಿಗರು ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ಹಾಲಿನ ಬಗ್ಗೆ ಯಾವ ರೀತಿಯಾದಂತಹ ಆಕ್ರೋಶ ಇದೆ, ಜನಸಾಮಾನ್ಯರು ಏನ್ ಹೇಳ್ತಾರೆ ಅಂತ ಕೇಳೋಣ. ನೀವು ನೋಡಬಹುದು
ನೋಡ್ಬೋದು ಬೆಳ್ಳಂಬೆಳಗ್ಗೆ ಹಾಲಿನ ಎಲ್ಲ ಪ್ಯಾಕೆಟ್ಗಳು ಬಂದಿರತಕ್ಕಂಥದ್ದು. 50 ml ಏನೋ ಜಾಸ್ತಿ ಕೊಡ್ತೀವಿ, ಅದಕ್ಕೆ 2 ರೂಪಾಯಿ ತಗೋತೀವಿ ಅಂತ CM ಹೇಳ್ಬೋದು. ಆದರೆ 50 ml ಜಾಸ್ತಿ ಕೊಡ್ತಿರೋದಕ್ಕೆ ಕಾರಣ ಅಂತಂದರೆ ಚಳಿಗಾಲದಲ್ಲಿ ಆಟೋಮೆಟಿಕಲಿ, ಮಳೆಗಾಲ ಚಳಿಗಾಲದಲ್ಲಿ ಆಟೋಮೆಟಿಕಲಿ ಹಸು ಮತ್ತು ಎಮ್ಮೆ ದನಕರಗಳೇನಿದೆ ಅವುಗಳು ಹೆಚ್ಚಿನ ಹಾಲನ್ನು ಕೊಡ್ತವೆ. ಹಾಗಾಗಿ ಹಾಲಿನ ಸಂಗ್ರಹಣೆ ಹೆಚ್ಚಾಗುತ್ತೆ. ಹಾಗಾದರೆ ಹಾಲಿನ ಸಂಗ್ರಹಣೆ ಕಡಿಮೆ ಆದಾಗ 50 ml ಇಳಿಸಿ 2 ರೂಪಾಯಿ ದರ ಇಳಿಸ್ತಾರ? ಖಂಡಿತ ಇಲ್ಲ. ಹಾಲಿನ ದರವನ್ನು ಏರಿಕೆ ಮಾಡಲಿಕ್ಕೆ 50 ml ಹೆಚ್ಚಿಗೆ ಕೊಡ್ತಿದ್ದೀವಿ ಅನ್ನೋದು ಒಂದು ಸಣ್ಣ ಕಾರಣ ಅಷ್ಟೇ ಅಂತಕ್ಕಂಥದ್ದು. ಈಗಾಗಲೇ ಇಲ್ಲಿ ಹಾಲಿನ ವ್ಯಾಪಾರಿಗಳಿಗೆ ಈಗಾಗಲೇ ಒಂದು ಚಾರ್ಟ್ ಕೂಡ ಬಂದಿರತಕ್ಕಂಥದ್ದನ್ನ ನೀವು ನೋಡಬಹುದು ಶ್ವೇತಾ. ಈ ಚಾರ್ಟ್ನಲ್ಲಿ ಈಗಾಗಲೇ 2 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥ ಒಂದು ಚಾರ್ಟ್ ಬಂದಿದೆ. ಇದನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಮಾನದಂಡ ಕೂಡ ಈಗಾಗಲೇ ವ್ಯಾಪಾರಿಗಳಿಗೆ ಬಂದಿರತಕ್ಕಂಥದ್ದು. ಆದರೆ ವ್ಯಾಪಾರಿಗಳ ಹತ್ರ ಬರುವಂಥವರು ಹಾಲಿನ ಪ್ಯಾಕೆಟ್ ಮೇಲೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ದರ ಫಿಕ್ಸ್ ಆಗಿಲ್ಲ. ಸೊ ದರ ಫಿಕ್ಸ್ ಆಗಿಲ್ಲ, ಹಳೆಯ ರೇಟೇ ಇದೆ. ಸೊ ಹಾಗಿದ್ದಾಗ ನೀವು ನೋಡ್ಬೋದು 42 ರೂಪಾಯಿ ಇದೆ. ಹಾಗಿದ್ದಾಗ ನಾವು ಯಾಕೆ ಇದಕ್ಕೆ ಹೆಚ್ಚಿನ ಹಣ ಕೊಡಬೇಕು ಅನ್ನೋ ವಾದ ವಿವಾದಗಳು ಕೂಡ ನಡೀತಾ ಇದೆ. ಆದರೂ ಕೂಡ ಅವರು ಸಾಕಷ್ಟು ಜನ ಸಂಭಾಳಿಸಿದ್ದಾರೆ. ಹಣ ಕೊಟ್ಟರೆ ಇಸ್ಕೋತಾ ಇದ್ದಾರೆ, ಇಲ್ಲ ಅಂತಂದರೆ ಹಾಗೆ ಕಳಿಸ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ಮೇಡಮ್, ನಿಮಗೆ ಯಾವಾಗ ಬಂತು ಈ ಒಂದು ರೇಟ್ ಚಾರ್ಟ್? ಗ್ರಾಹಕರು ಏನಂತಿದ್ದಾರೆ ಇದಕ್ಕಿದ್ದಂಗೆ 2 ರೂಪಾಯಿ ಜಾಸ್ತಿ ಆಗಿರೋದಕ್ಕೆ? ಮೇಡಮ್, ನಮಗೆ ಗೊತ್ತಿಲ್ಲ. ಅದು 2 ರೂಪಾಯಿ ಕೂಪನ್ ಕೊಟ್ಟಿರ್ತೀವಿ, ಅದನ್ನು ಹೇಳ್ತಾರೆ ನಮಗೆ ಗೊತ್ತಿಲ್ಲ, ಅಲ್ಲಿ ಇಲ್ಲಿಸ್ಕೊಳ್ಳಿ ಅಂತಾರೆ. ನಮ್ಗೆ 2 ರೂಪಾಯಿ ಇವಾಗ ಲಾಸೇ ಆಗೋದು. ಇವಾಗ ಮಧ್ಯಾಹ್ನ ಅಂತಾರೆ, ನಮಗೆ ಮಧ್ಯಾಹ್ನ ಅನ್ನೋದು ಗೊತ್ತಿಲ್ಲ, ಈ ಬೆಳಗ್ಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕೊಡೋರು ಕೊಡ್ಬೋದು, ಕೊಡ್ದಿರಿ ಈ ಥರ ಚೀಟಿ ಕೊಟ್ಟಿರ್ತೀವಿ, ಅದು ತುಂಬ ಲಾಸೇನೆ. ಬಂದವ್ರು ಕೇಳ್ತಿದ್ದಾರೆ ಪ್ರಿಂಟೇ ಆಗಿಲ್ಲ, ಯಾಕೆ ಕೊಡ್ಬೇಕು 2 ರೂಪಾಯಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಪ್ರಿಂಟ್ ಆಗಿಲ್ಲ, ಮಧ್ಯಾಹ್ನ ಪ್ರಿಂಟ್ ಆಗುತ್ತೆ. ಅದು ಮಧ್ಯಾಹ್ನ ಬರೋದು ಪ್ರಿಂಟ್ ಆಗಿ ಬರುತ್ತೆ. ಇನ್ನು ಗ್ರಾಹಕರನ್ನ ಕೇಳೋಣ. ಶ್ವೇತಾ ಸರ್, 2 ರೂಪಾಯಿ ಬೆಂಗಳೂರಿನ ದುನಿಯಾಗೆ ಇದು ಎಷ್ಟು ದೊಡ್ಡ ಒಂದು ಭಾರ ಅಂತ ಅನ್ಸುತ್ತೆ? ಮೇಡಮ್, ಇದು ಜನಸಾಮಾನ್ಯರಿಗೆ ಇದು ಹೊಡೆತ ಇದೆ. ಇದು ಬೇರೆ ಯಾರಿಗೂ ಇದು ಇದಾಗೋದಿಲ್ಲ. ಏನಕ್ಕೆ ಅಂದರೆ ಬಡವರಿಗೇ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ, ಮಧ್ಯಮ ವರ್ಗದವ್ರಿಗೆ ಎಫೆಕ್ಟ್ ಆಗ್ತಾ ಇದೆ. 2 ರೂಪಾಯಿ ಜಾಸ್ತಿ ಮಾಡಿ ಅಂತ ಯಾರೂ ಕೇಳಿಲ್ಲ. 50 ml ತೊಗೊಂಡು ನಾವು 1 ಗ್ಲಾಸ್ ಹಾಲು ಬರುತ್ತಾ, 1 ಗ್ಲಾಸ್ ಟೀ ಬರುತ್ತಾ, 1 ಗ್ಲಾಸ್ ಕಾಫಿ ಬರುತ್ತಾ, ಏನೂ ಬರೋದಿಲ್ಲ. 50 ml ಬೇಕಾಗಿರಲಿಲ್ಲ ಯಾರಿಗೂ. ಅದಕ್ಕೆ ನಾವು 2 ರೂಪಾಯಿ ಕೊಡಬೇಕಾಗಿಲ್ಲ. ಇದರಿಂದ ಒಂದರಿಂದ ಒಂದು ಲಿಂಕ್ ಆಗ್ತಾ ಹೋಗ್ತಾ ಇದ್ರೆ ಹೋಟೆಲ್ ದರನೂ ಜಾಸ್ತಿ ಆಗ್ತಾ ಇರುತ್ತೆ, ಜನಸಾಮಾನ್ಯರಿಗೆ ಹೊಡೆತ ಆಗ್ತದೆ. ಇದೇ ದುಡ್ಡನ್ನು ರೈತರು ಕೊಟ್ಟರೆ ಯಾರು ಬೇಡ ಅಂತ ಹೇಳೋದಿಲ್ಲ. ರೈತರು ಕೊಡಿ, ನಾವು ಬೇಡ ಅಂತ ಯಾರು ಹೇಳೋದಿಲ್ವಲ್ಲ. ರೈತರು ಕೊಡಿ, ಅವ್ರನ್ನೂ ಕಷ್ಟಪಡ್ತಾ ಇದ್ದಾರೆ, ಅವರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಅವ್ರು ಕಷ್ಟಪಡ್ತಾ ಇದ್ದಾರೆ, ಅವರು ಕೊಡಿ, ಬೇಡ ಅಂತ ಏನು ಹೇಳೋದಿಲ್ಲ. ಇದು ನಮ್ಮ ಅನಿಸಿಕೆ. ಯಾಕೆಂತಂದರೆ ಎಷ್ಟು ಜನನ ಮಾತಾಡ್ಸೋಣ. ಅಮ್ಮ, 2 ರೂಪಾಯಿ ಹಾಲಿನ ದರ ಹೆಚ್ಚಳ ಆಗಿದೆ, ಇದು ಬೆಂಗಳೂರಿನ ದುನಿಯಾಗೆ ಎಷ್ಟು ಭಾರ ಅನ್ಸುತ್ತೆ, ಎಷ್ಟು ಹೆವಿ? ಮೇಡಮ್, ನಾವು ಯಾಕಂದರೆ ಇವಾಗ ಮೊದಲೇ ತಗೊಳಕ್ಕೆ ಇವಾಗಲೇ ಜಾಸ್ತಿ ಮಾಡಿದ್ದಾರೆ. ಒಂದು ಅರ್ಧ ಲೀಟರ್ಗೂ 2 ರೂಪಾಯಿ ಅಂದರೆ ಏನು ಮನೇಲಿ 2 ಗ್ಲಾಸ್ ಕಾಫಿ ಮಾಡಿದ್ರೆ ಮುಗಿದೋಗುತ್ತೆ. ಎಲ್ಲಿ ದುಡ್ಡುಗಳು ಅನ್ಸೋದು, ಒಂದೊಂದು ರೇಟ್ಗಳು ಹೆಚ್ಚಿದೆ. ಈ ಬೆಲೆ ಏರಿಕೆ ಒಂದಕ್ಕೊಂದು ಚೈನ್ ಲಿಂಕ್ ಇದೇ ತರ. ಯಾಕಂತ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅಂತ ಯಾವಾಗ ಜಾಸ್ತಿ ಆಗುತ್ತೋ ಇದ್ದಕ್ಕಿದ್ದಂತೆ ಅದರ ಜೊತೆಯಲ್ಲಿ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಎಲೆಕ್ಷನ್ ಕಳೆದ ನಂತರವಷ್ಟೇ ಈ ರೀತಿಯಾದಂಥ ರೈಟ್ ಹೈಕ್ಗಳು ನಿಜವಾಗ್ಲೂ ಕೂಡ ಜನಸಾಮಾನ್ಯರನ್ನ ಹೈರಾಣಾಗಿಸಿದೆ. ಹಾಗೆ ಜನಸಾಮಾನ್ಯರನ್ನ ಆತಂಕಕ್ಕೆ ದೂಡಿದೆ. ಜೀವನ ಸಾಗಿಸೋದು ಕೂಡ ದುಸ್ತರವಾಗುವಂತಹ ಪರಿಸ್ಥಿತಿಗೆ ಜನಸಾಮಾನ್ಯರನ್ನ ಬೆಲೆ ಏರಿಕೆಗಳು ತಳ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ. ಪ್ರತಿಮಾ. ಎಸ್ ರಕ್ಷಾ, ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ, ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿಯಲ್ಲಿ ನಂದಿನಿ ಹಾಲಿನ ದರ ಏರಿಕೆಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಜೊತೆಗೆ ಈಗ ಬಂದಿರುವಂತಹ ಪ್ಯಾಕ್ಗಳಲ್ಲಿ ಪರಿಷ್ಕರಣಾ ದರವೂ ಇಲ್ಲ, ಜೊತೆಗೆ ಸೂಚನೆಗಳು ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ 50 ml ಎಕ್ಸ್ಟ್ರಾ ನಿಜಕ್ಕೂ ಆ ಪ್ಯಾಕೆಟ್ ಅಲ್ಲಿ ಇದೆಯಾ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹೇಗೆ? ಹೌದು ಪ್ರತಿಮಾ, ಲೋಕಸಭೆ ಚುನಾವಣೆ ಬಳಿಕ ಇದೀಗ ರಾಜ್ಯ ಜನರು ಬೆಲೆ ಏರಿಕೆ ಬಿಸಿ ತಟ್ಟಿರುವಂಥದ್ದು. ಕಳೆದ ವಾರವಷ್ಟೇ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ರಾಜ್ಯ ಸರ್ಕಾರ ಏರಿಕೆ ಮಾಡಿತ್ತು. ಅದಾದ ಬಳಿಕ ಈಗ ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿರುವಂಥದ್ದು ಸಹಜವಾಗಿ ಜನಸಾಮಾನ್ಯರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ನಿನ್ನೆ ಅಷ್ಟೇ ಬೆಳಗಾವಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಬಂದಿದ್ರು. ರಾಜ್ಯ ಸರ್ಕಾರದಿಂದ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವರು ಬಡವರ ರಕ್ತವನ್ನು ಹೇರ್ತಿದ್ದಾರೆ, ಯಾವುದೇ ಆಲೋಚನೆ ಇಲ್ಲದೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸಲಿಕ್ಕೆ ಜನಸಾಮಾನ್ಯ ಮೇಲೆ ಬರೆಯನ್ನು ಹಾಕಿದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸರ್ಕಾರ ಬಡವರ ರಕ್ತವನ್ನು ಸಿಗಿನೆ ಹಾಗೂ ಸೊಳ್ಳೆ ಇರುತ್ತಾ ಇದೆ ಅಂತೇಳಿ ಅವರು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಈಗ ಬೆಳಗಾವಿ ಕಲಾವಿದರ್ತಕ್ಕಂಥ ನಂದಿನಿ ಪಾರ್ಲರ್ ಮುಂದೆ ಇರುವಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಬಂದಿರುವಂತದ್ದು. ಬೆಳಗ್ಗೆ ಇವರು ನಂದಿನಿ ಹಾಲು ತಗೊಳ್ಳಕ್ಕೆ ಬಂದಂತ ಸಂದರ್ಭದಲ್ಲಿ ಬೆಳೆಯಕ್ಕೆ ಬಿಸಿ ಕೂಡ ಇವರಿಗೆ ತಚ್ಚಿರುವಂತದ್ದು. ಆದ್ರಿಂದ ಶಾಕ್ ಕೂಡ ಆಗಿರುವಂತದ್ದು. ನಮ್ಮ ಜೊತೆಗೆ ಇಲ್ಲಿನ ಮಹಿಳೆಯರು ಇರ್ತಾರೆ, ಅವ್ರನ್ನ ಮಾತಾಡ್ತಾನೆ. ಈಗ ಗೊತ್ತಿಲ್ಲನೆ ಮೊನ್ನೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಯ್ತು, ಈಗ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ. ಹೌದು ಸರ್, ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರು ಬದುಕೋದು ಭಾಳ ಕಷ್ಟ ಆಗೈತಿ. ಹಾಲಿನ ದರ ಜಾಸ್ತಿ ಮಾಡಿದರು, ಪೆಟ್ರೋಲು ಡೀಸೆಲು ಕಾಳು ಕಡಿ, ಬಡವರು ಜನಸಾಮಾನ್ಯರು ಹೆಂಗೆ ದುಡ್ಡು ತಿನ್ನಬೇಕು, ದಿನೇ ದಿನೇ ರೇಟ್ ಜಾಸ್ತಿ ಮಾಡ್ತಾ ಇದೆ.
ಮಾಡೋ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಮಾಡಲಾರ್ದ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರ. ಈಗ ಮಹಿಳೆಯರಿಗೆ 2,000 ರೂಪಾಯಿ ಹಾಕ್ತಾ ಇದ್ದಾರೆ, 3 ತಿಂಗಳಿಂದ ಬಂದಿಲ್ಲ. ಯಾಕೆ ಗ್ಯಾರಂಟಿಗಳು ಕೊಡ್ತಾರೋ? ಮಾಡೋಕ್ಕಾಗಂಗಿಲ್ಲತ್ತು ಮಾಡಬಾರ್ದು. ಏನು ಮಾಡೋದೈತಲ್ಲ ಅದು ಕೆಲಸ ಸರಿಯಾಗಿ ಮಾಡಬೇಕು. ಎಜುಕೇಷನ್ನ ಫ್ರೀ ಮಾಡಬೇಕಾಗಿತ್ತು, ಬಸ್ ಫ್ರೀ ಮಾಡಿದರು. ಹೆಣ್ಮಕ್ಳು ಕೈಯೊಳಗೆ ಬ್ಯಾಗ್ ಹಿಡ್ಕೋತಾರೆ ಹೋಗ್ತಾರೆ, ಏನು ಉಪಯೋಗ ಅದು? ಈಗ ಈ ಪೆಟ್ರೋಲ್ ರೇಟ್ ಹೆಚ್ಚಾಯ್ತು, ಹಾಲಿನ ದರ ಈಗ ಬಂದ ಕೂಡಲೇ ನಿಮಗೆ ಏನಂತಂದ್ರೆ ರೇಟ್ ಹೆಚ್ಚಾಗೈತೆ ಅಂತಂದ್ರೆ 2 ರೂಪಾಯಿ ಹಾಲಿನ ದರ ಜಾಸ್ತಿ ಆಗೈತಂದ್ರಿ. ನಾವು ದಿನ ಬೆಳಗ್ಗೆ ಎದ್ರೆ ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಮಟ್ಟ ದುಡ್ಯಾಕೆ ಹೋಗಬೇಕು. ನಮಗಲ್ಲೇ ಪಗಾರ ಜಾಸ್ತಿ ಮಾಡೋದಿಲ್ಲ, ನಮಗೆ ಗೌರ್ಮೆಂಟ್ ಜಾಬ್ ಇಲ್ಲ. ಕೋವಿಡ್ ಯಾವಾಗ ಬಂದೈತಲ್ಲ ಆವಾಗಿಂದ ಎಲ್ಲ ಜಾಸ್ತಿ ಮಾಡ್ಯಾರ ರೇಟ್. ಈಗ ನಾವು ಬೆಳಗ್ಗೆ ಬಂದರೆ ನಾವು ಯಾಕೆ ಕೊಡ್ಬೇಕ್ರಿ 2 ರೂಪಾಯಿ ಅಂತ ಕೇಳಿದ್ರಿ, ಇಲ್ಲ ಹಾಲಿನ ರೇಟ್ ಜಾಸ್ತಿ ಆಗೈತೆ ಅಂತಾರೆ. ಪೆಟ್ರೋಲ್ ಪಂಕಿಗೆ ಹೋದ್ರೆ 3 ರೂಪಾಯಿ ಜಾಸ್ತಿ ಆಗೈತಿ. ನಾವು ಎಲ್ಲಿ ಹೋಗೋನು ಬಡವರು? ಗ್ಯಾರಂಟಿ ಕೊಟ್ಟಂಗೆ ಮಾಡಿ ಒಂದು ಕೈಯಾಗ ಕೊಟ್ಟಂಗೆ ಮಾಡಿ ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಒಂದು ಕೈಯಲ್ಲಿ ಇಸ್ಕೊತಾ ಇದ್ದೀವಿ. ಅದೇ ಮಾಡ್ತಿದ್ದಾರೆ. ಈ ಕಡೆ ಕೊಡ್ತಾ ಇದ್ದಾರೆ ಫ್ರೀ ಅಂತೇಳಿ, ಈ ಕಡೆ ಏರಿಸ್ತಾ ಇದ್ದಾರೆ. ಪ್ರತಿಮಾ, ಇದು ಬೆಳಗಾವಿಯ ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸ್ತಿರುವಂತದ್ದು. ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆಯನ್ನು ಮಾಡ್ತಿದೆ, ನಾವು ದಿನನಿತ್ಯ ಜೀವನ ಸಾಗಿಸುವುದು ಕೂಡ ಈಗ ದುಸ್ತರವಾಗಿದೆ ಅಂತೇಳಿ ಅವರು ಸರ್ಕಾರ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಿರುವಂತದ್ದು. ಎಸ್ ಅನಿಲ್, ಇನ್ನು ಹಾಸನದಿಂದ ಹರೀಶ್ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ. ಹಾಸನದಲ್ಲಿ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಹಾಸನದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಏನೇನು ಆಗ್ತಿದೆ ಅಂತ ನಾವು ನೋಡ್ತಾ ಇದ್ವಿ. ಕೆಲವು ಕಡೆ ಹೊಸ ಪರಿಷ್ಕೃತ ದರ ಏನಿದೆ ಅದು ಪ್ಯಾಕೆಟ್ನ ಮೇಲೆ ಪ್ರಿಂಟ್ ಆಗಿಲ್ಲ ಅಂತ, ಇನ್ನು ಕೆಲವು ಕಡೆ ಪ್ರಿಂಟ್ ಆಗಿಲ್ಲ ಬಟ್ 2 ರೂಪಾಯಿ ಕೊಡಿ ನೀವು ಎಕ್ಸ್ಟ್ರಾ ಅಂತಲೂ ಹೇಳ್ತಿದಾರಂತೆ. ಈಗ ದರವೇ ಪ್ರಿಂಟ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ 50 ml ಎಕ್ಸ್ಟ್ರಾ ಕೂಡ ಇಲ್ಲ. ಹಾಗಾಗಿ ಇವತ್ತಿಂದನೇ ಜಾಸ್ತಿ ಯಾಕೆ ತಗೋತಾ ಇದ್ದಾರೆ ಅಂತ, ಜೊತೆಗೆ ಅಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಇದೆ, ಏನು ಹೇಳ್ತಾರೆ? ಶ್ವೇತಾ, ಹಾಸನದಲ್ಲೂ ಸಹ ಹಾಲಿನ ದರ ಹೆಚ್ಚಳ ಆಗಿದೆ. 2 ರೂಪಾಯಿ 1 ಲೀಟರ್ ಮೇಲೆ ಹೆಚ್ಚಳ ಆಗಿರೋದ್ರಿಂದ ಗ್ರಾಹಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾವೀಗ ಈ ಹಾಸನದ ಹಾಲಿನ ಮಿಲ್ಕ್ ಪಾರ್ಲರ್ ಬಳಿ ಇದ್ದೇವೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಬೆಳಗ್ಗೆಯಿಂದಲೂ ಸಹ ಹಾಲನ್ನು ಕೊಂಡ್ಕೊಳ್ತಾ ಇದ್ದಾರೆ ಜನ. ಆದರೆ 1 ಲೀಟರ್ ಮೇಲೆ 2 ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟು ಹಾಲನ್ನು ಪಡಿತಾ ಇದ್ದಾರೆ. ಇಲ್ಲಿ ಅದರ ರೇಟ್ ಈಗಾಗಲೇ ಪ್ರಿಂಟ್ ಆಗಿ ಬಂದಿರೋ ಹಾಲನ್ನು ಸಹ ಪಡಿತಾ ಇದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಆದರೆ ಹಾಲಿನ ದರ ದಿಢೀರ್ 2 ರೂಪಾಯಿ ಹೆಚ್ಚಳ ಆಗಿದ್ದರಿಂದ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಹಾಸನದ ಜನರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ ಈಗ. ಮೇಡಮ್, ಈಗ ಹಾಲಿನ ದರ ದಿಢೀರ್ ಹೆಚ್ಚಳ ಆಗಿರ್ತಕ್ಕಂಥದ್ದು, ಪ್ರತಿನಿತ್ಯ ಎಲ್ಲ ಅಡುಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಲು, ಇದ್ರ ಬಗ್ಗೆ ಏನು ಹೇಳಿ? ನಿಜವಾಗ್ಲೂ ಹೇಳ್ತೀನಿ, ನಾವೇನಾರು ಉಸಿರಾಡ್ತಿದ್ದೀವಿ, ನಾವು ಜೀವನ ಮಾಡ್ತಿದ್ದೀವಿ, ಜೀವಂತವಾಗಿದ್ದೀವಿ ಅಂದರೆ ಅದಕ್ಕೆ ಹಾಲು ಬೇಕೇ ಬೇಕು. ಹಾಲಿನ ದರನ ಹಿಂಗೆ ದಿನೇ ದಿನೇ ಇವ್ರು ಹೆಚ್ಚು ಮಾಡೋದು ಹೆಂಗೆ ಸಾಧ್ಯ? ಯಾವ ನ್ಯಾಯ ಇವ್ರದ್ದು? ಮಗು ಆಗಿ ಹುಡ್ತದಲ್ಲ ಮಗು, ಆ ಮಗುಗೆ ಅಮ್ಮ ಇಲ್ದಿರೋ ಚಿಂತೆ ಇಲ್ಲ, ಹಾಲು ಬೇಕು. ಇಂಥ ಒಂದು ಆಹಾರದ, ಇಂಥ ಒಂದು ಮನುಷ್ಯ ಜೀವನದ ಮುಖ್ಯವಾದ ಅಂಗ ಅಂತಲೇ ಹೇಳಬೇಕು. ಇಂಥ ಒಂದು ಹಾಲನ್ನು ರೇಟನ್ನು ಇವ್ರು ಹೆಂಗೆ ಜಾಸ್ತಿ ಮಾಡ್ತಾರೆ? ಈ ಕಡೆ ನೋಡಿದ್ರೆ ಫ್ರೀ ಅಂತಾರೆ, ಈ ಕಡೆ ನೋಡಿದ್ರೆ ಹಾಲಿನ ದರ ಹೆಚ್ಚು ಮಾಡ್ತಾರೆ. ಈಗ ಮಳೆಗಾಲ ಕೂಡ ಇದೆ. ಈಗ ಮಳೆಗಾಲ ಇರೋದ್ರಿಂದ ಮಕ್ಳುಗಳು ಸರಿಗೆ ಊಟನೇ ಮಾಡೋದಿಲ್ಲ, ಅವಕ್ಕೆ ಹಾಲು ಕುಡಿಸ್ ಕಳಿಸ್ಬೇಕು, ತಿನ್ನೋದಿಲ್ಲ. ಅರ್ಜೆಂಟಾಗಿ ಹಾಲು ಕುಡಿಸಿದ್ರು ನನ್ನ ಮಕ್ಳಿಗೆ ಶಕ್ತಿ ಬರುತ್ತೆ ಅಂತೇಳಿ ಅವರು ಹಾಲು ಕುಡಿಸ್ ಕಳಿಸ್ತಾರೆ. ಅದ್ರ ಜೊತೆಗೆ ಹಾಲಿಂದು, ಮೊಸರಿಂದು ಆಹಾರ ಅಂದರೆ ಸಿಹಿ ತಿಂಡಿಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾಫಿ ಇರ್ಬೋದು, ಟೀ ಇರ್ಬೋದು, ಯಾಕೆಂದರೆ ಹಾಲಿನ ದರ ಜಾಸ್ತಿ ಆದ ತಕ್ಷಣ ಬೇರೆ ದರಗಳೆಲ್ಲ ಜಾಸ್ತಿ ಆಗ್ತವೆ. ಹಾಗೆಯೇ ಈ ಪೆಟ್ರೋಲ್ದು ಕೂಡ ಇವರು ಜಾಸ್ತಿ ಮಾಡಿದ್ರು, ಮದ್ಯಪಾನ ಜಾಸ್ತಿ ಮಾಡಿದ್ದಾರೆ. ಈ ಕಡೆ ಫ್ರೀ 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 ಅಂತಾರೆ, ಈ ಕಡೆ ಜಾಸ್ತಿ ಮಾಡ್ತಾರೆ. ಏನಕ್ಕೂ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರೆ. ಹಾಗೆಯೇ ರೇಷನ್ ಇದು 2 ಸಾವಿರ ಕೊಡ್ತೀವಿ ಅಂತ ಹೇಳಿಬಿಟ್ರು. ಅವಾಗೇನು ಅವ್ರು ಎಲೆಕ್ಷನಲ್ಲಿ 2 ಸಾವಿರನ ನಿಮಗೆ ಕಾರ್ಡ್ ತಗೊಬನ್ನಿ, ಅದು ತಗೊಬನ್ನಿ, ಇದು ತಗೊಬನ್ನಿ ಅಂತ ಹೇಳಿದ್ರ. 2 ಸಾವಿರ ಕೊಡ್ತೀವಿ ಅಂದರು. ಈಗ ನೋಡಿದ್ರೆ ರೇಷನ್ ಕಾರ್ಡ್ ಇರಬೇಕು ಅಂತಾರೆ. ರೇಷನ್ ಕಾರ್ಡ್ ಇಲ್ದರು ಈಗ ರೇಷನ್ ಕಾರ್ಡ್ ಕೆಲವು ಸಾರಿ ಕಳೆದೋಗಿರುತ್ತೆ ಅಥವಾ ಇನ್ನೊಂದಾಗಿರುತ್ತೆ ಅಂತಾರೆಲ್ಲ. ರೇಷನ್ ಕಾರ್ಡ್ ಮಾಡ್ಸೋಕೋದ್ರೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ಬಿಡ್ತಾರೆ, 1 ಗಂಟೆ ಅರ್ಧ ಗಂಟೆ ಬಿಡ್ತಾರೆ. ಹಾಲಿನ ದರ ಹೆಚ್ಚಳ ಆಗಿರೋದ್ರಿಂದ ಎಷ್ಟು ತೊಂದರೆ ಆಗಿದೆ? ಮತ್ತೋರ್ವ ಮಹಿಳೆಯನ್ನು ಮಾತಾಡಿಸ್ತೇನೆ. ಮೇಡಮ್, ಈಗ ಹಾಲಿನ ದರ ಹೆಚ್ಚಳ ಆಗಿದೆ, ಇದ್ರ ಬಗ್ಗೆ ಏನಂತೀರ? ಸರ್, ಪ್ರತಿನಿತ್ಯ ಬಳಸೋದು ಹಾಲು. ಹುಟ್ಟಿದ ಮಗುವಿಂದ ವಯಸ್ಸಾದ ಮುದುಕರವರೆಗೂ ಹಾಲು ಮೊಸರು ಬೇಕೇ ಬೇಕು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಹಾಲಿಲ್ಲದೆ
ಒಂದಿನ ಊಟ ಇಲ್ಲದೆ ಬದುಕ್ಬೋದು, ಹಾಲು ಇಲ್ಲದೆ ಮಕ್ಕಳೂ ಸಾಕೋಕ್ಕಾಗಲ್ಲ, ವಯಸ್ಸಾದವ್ರನ್ನೂ ಇದು ಮಾಡೋದಕ್ಕಾಗಲ್ಲ. ಆದ್ದರಿಂದ ಹಾಲಿನ ದರ ಹೆಚ್ಚಳ ಆಗಿರೋದು ತುಂಬ ತೊಂದರೆ ಆಗುತ್ತೆ. ಈಗ ಕೂಲಿ ಕಾರ್ಮಿಕರು 2 ರೂಪಾಯಿ ಉಳಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತೀವಿ. ವೆಹಿಕಲ್ಸಿಂದು ಪೆಟ್ರೋಲು ಅಷ್ಟೇ, ಒಂದು ದಿನಕ್ಕೆ ಎಷ್ಟೆಲ್ಲ ಇದು ಮಾಡ್ತೀವಿ. ನೀವು ಹೆಚ್ಚಳ ಮಾಡಿರೋದು ತುಂಬ ತೊಂದರೆ ಆಗುತ್ತೆ. ಇದನ್ನು ಕಡಿಮೆ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್ ಹೇಳೋದಕ್ಕೆ. ಮತ್ತೋರ್ವ ಸ್ಥಳೀಯರಿದ್ದಾರೆ, ಅವ್ರಿಗೆ ನನಗೆ ಗೊತ್ತುಕೊಡಿ ಸರ್. ಮಾನ್ಯ ಸದಸ್ಯರೇ, ಇಡೀ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಷ್ಟು ಜನಸಂಖ್ಯೆ ಇರೋದು ಎಲ್ಲಿಯೂ ಇಲ್ಲ. ಅದರಿಂದ ನಮ್ಮ ದನ ಕರಗಳು ಪ್ರತಿಯೊಬ್ಬರು ಬಡವ್ರ ಬಗ್ಗರಿಗೆ ಕೊಡಬೇಕು. ಬಡವ್ರ ಬಗ್ಗರಿಗೆ ಕೊಟ್ಟರೆ ದನ ಕರ ಹಾಲು ಮೊಸರು ಎಲ್ಲ ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಇದು ಹಾಸನದ ಜನರ ಆಕ್ರೋಶದ ಮಾತುಗಳು. ಪ್ರತಿಮಾ, ಹಾಲಿನ ದರ ಹೆಚ್ಚಳ ಆಗಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಅಂತ ಹೇಳುತ್ತೆ ಸರ್ಕಾರ, ಮತ್ತೊಂದು ಕಡೆ ಈ ರೀತಿ ಹಾಲಿನ ದರವನ್ನು ಹೆಚ್ಚಳ ಮಾಡುವ ಮೂಲಕ ನಮಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ ಅನ್ನೋ ಆಕ್ರೋಶದ ನುಡಿಗಳನ್ನು ಹಾಸನದ ಜನರು ಹೇಳ್ತಿದ್ದಾರೆ. ಪ್ರತಿಮಾ, ಎಸ್ ಹರೀಶ್, ಹಾಗೇನೆ ಪ್ರಮುಖವಾಗಿ ಮೈಸೂರಿನಿಂದ ನಮ್ಮ ಜೊತೆ ನಮ್ಮ ರಿಪೋರ್ಟರ್ ಮಧು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರಿನ ಜನ ಏನ್ ಹೇಳ್ತಿದ್ದಾರೆ ಹಾಲಿನ ದರ ಏರಿಕೆಯಾಗಿದ್ದಕ್ಕೆ? ಜೊತೆಗೆ ಪ್ಯಾಕೆಟ್ಗಳಲ್ಲಿ ಏನಾದರೂ ಅಲ್ಲಿ ಮುದ್ರಣ ಆಗಿದೆಯಾ? ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಹೊಸ ಸ್ಟಾಕ್ ಬರುತ್ತೆ, ಆ ಹೊಸ ಸ್ಟಾಕ್ ನಲ್ಲಿ ಹೊಸ ದರ ಏನಿದೆ ಅದು ಮುದ್ರಣ ಆಗಿರುತ್ತೆ. ಸ್ಟಾಕ್ ಬಗ್ಗೆ ಕೂಡ ಏನೋ ಈಗ ಹಾಲಿನ ದರವನ್ನ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ. ಅದು ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಲ್ಲಿ ಕೇವಲ ಹಾಲಿನ ದರ ಏರಿಕೆ ಆಗಿರ್ತಕ್ಕಂಥದ್ದು ಅಷ್ಟೇ ಎಫೆಕ್ಟ್ ಆಗ್ತಾ ಇಲ್ಲ, ಅದರ ಜೊತೆಗೂ ಕೂಡ ಮೈಸೂರಿನಲ್ಲಿ ಈಗ ಹೋಟೆಲ್ ಉದ್ಯಮಿಗಳು ಕೂಡ ನಾವು ದರವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಟೋವನ್ನ ಹತ್ಲಿಕ್ಕೆ ಹೋದಂತ ಜನರು ಏನಿದ್ದಾರೆ ಅವ್ರಿಗೂ ಕೂಡ ನಾಳೆಯಿಂದ ನಾವು ಕೂಡ ಒಂದಷ್ಟು ರೇಟ್ ಅನ್ನ ಜಾಸ್ತಿ ಮಾಡ್ತೀವಿ, ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಗ್ರಾಹಕರ ಮನಸ್ಸಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಏನಿದ್ದಾರೆ ಅವರ ಮನಸ್ಸಿಗೆ ಬರ್ತಾ ಇದೆ. ಸೊ ಒಂದು ವಸ್ತುವಿನ ದರ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಅವರ ದಿನನಿತ್ಯದ ಕೆಲಸಗಳಿಗೆ ಬೇಕಾಗಿರ್ತಕ್ಕಂಥ ಇತರ ಸ್ತರಗಳೇನಿದೆ ಆ ಸ್ತರಗಳಲ್ಲೂ ಕೂಡ ಈ ದರ ಏರಿಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅವರ ಗಾಬರಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಎಸ್ ಮಧು, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಇದು ವಿವಿಧ ಕಡೆಗಳಲ್ಲಿ ಹಾಲಿನ ದರ ಏರಿಕೆಯಾಗಿದ್ದಕ್ಕೆ ಜನಸಾಮಾನ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಕೆಲವು ಕಡೆಗಳಲ್ಲಿ ಹೆಚ್ಚಳ ಕೇಳಿದ್ರು ಕೂಡ ಯಾಕೆ 50 ml ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ, ನಮಗೆ ಬೇಕೋ ಬೇಡವೋ ನಾವು ನಿರ್ಧಾರ ಮಾಡ್ತೀವಿ, ನೀವು ಪ್ಯಾಕೆಟ್ನಲ್ಲಿ 50 ml ಎಕ್ಸ್ಟ್ರಾ ಹಾಕ್ಬಿಟ್ಟು 2 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ನಾವು ಯಾಕೆ ಕೊಡಬೇಕು ಅನ್ನುವಂಥ ಸಹಜ ಆಕ್ರೋಶ ಜನಸಾಮಾನ್ಯರಲ್ಲಿ ಕೇಳಿ ಬರ್ತಾ ಇರೋದು. ಮಧ್ಯಾಹ್ನದಿಂದ ಪರಿಷ್ಕೃತ ದರದ ಪಟ್ಟಿ ಕೂಡ ಬರುತ್ತಂತೆ, ಜೊತೆಗೆ ಮುದ್ರಣ ಕೂಡ ಆಗುತ್ತಂತೆ. ಹಾಗಾಗತ್ತಾ? ನೋಡೋಣ ಜನ ಏನಂತಾರೆ ಅನ್ನೋದನ್ನ, ಅಥವಾ ಸರ್ಕಾರ ಏನಾದರೂ ಮನಸ್ಸು ಬದಲಾಯಿಸುತ್ತಾ ಅನ್ನೋದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.